ಕಮ್ಮಿ ಆಯ್ತು. ಸ್ವಲ್ಪ ಇದು ಹಸಿರು ಆರೆಂಜ್ ಜಾಸ್ತಿ. ಎಲೆ ತರಲ್ಲ ಅಶೋಕ ಗಿಡದ್ದು. भारत माता की वंदे मातरम वंदे मातरम. ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ಮಾನ್ಯರೇ, ಮಹಿಳೆಯರೇ ಮತ್ತು ಮಿತ್ರರು, 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಬನ್ನಿ 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 ಬನ್ನಿ. ನಮ್ಮ ಸಭಾ ಕಾರ್ಯಕ್ರಮ ಶುರು ಮಾಡ್ಕೊಂಡು ಅದಾದ್ಮೇಲೆ ನಾವು ಸಭಾ ಕಾರ್ಯಕ್ರಮಕ್ಕೆ ಒಂದು ವೆಲ್ಕಮ್ ಮಾಡ್ಕೊಂಡು ಅದಾದ್ಮೇಲೆ ಧ್ವಜಾರೋಹಣ ಮಾಡ್ತೀವಿ. भारत माता की, भारत माता की, भारत माता की. बोलो भारत माता की जय. बोलो भारत माता की जय. बोलो भारत माता की जय. श्यामलां मातरं वन्दे मातरं. शुभ्रज्योत्स्ना पुलकितयामिनी उल्लकुसुमिता सुमधुरशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं. बोलो भारत माता की जय. ಧನ್ಯವಾದಗಳು. ಕಾರ್ಯಕ್ರಮ ಶುರು ಮಾಡುವ ಸಮಯ. ನಾನು ವೇದಿಕೆಯ ಮೇಲೆ ನಮ್ಮ ಮುಖ್ಯ ಅತಿಥಿಗಳನ್ನು ಹಾಗೂ ಗಣ್ಯರನ್ನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಶೆಟ್ಟರು ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರನ್ನು ನಮ್ಮ ಖಜಾಂಜಿಯವರಾದಂತಹ ವಿಶ್ವನಾಥ್ ಶೆಟ್ಟರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಸನ್ಮಾನಿತರು ಆಗಿರುವಂತಹ
ಟಿ ಅನಿಲ್ ಕುಮಾರ್ ಅವರು ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟು ಮಣಿಪಾಲದಿಂದ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸುನಿಲ್ ಕೋಟೆನವರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಘದ ಪೂರ್ವ ಅಧ್ಯಕ್ಷರಾದಂತಹ ಆಲಂಗಾರ್ ಬಾಬು ಶೆಟ್ಟರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ತಾವು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು, ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅವರನ್ನು ನವೀನ್ ಕುಮಾರ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಕುಮಾರ್ ಹೆಗ್ಡೆ ಅವರು ತಾವು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಚೇತನ್ ಹೆಗ್ಡೆ ಅವರು ಅವರನ್ನು ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ನ್ಯಾಯಾಧೀಶರಾಗಿರುವಂತಹ ಸುಪರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಸದಾ ಇದ್ದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಸಹಾಯಕರಾಗಿ ಇರುವಂತಹ ಶ್ರೀಯುತ ಹರೀಶ್ ಶೆಟ್ಟಿ ಅವರು ಕೂಡ ಇಲ್ಲಿದ್ದಾರೆ. ತಾವು ಕೂಡ ವೇದಿಕೆ ಮೇಲೆ ಬಂದು ಹರೀಶ್ ಶೆಟ್ಟಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಸತೀಶ್ ಶೆಟ್ಟಿ ಅವರು ಹರೀಶ್ ಶೆಟ್ಟಿ ಅವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸನ್ಮಾನಿತರಾದಂತಹ ಟಿ ಅನಿಲ್ ಕುಮಾರ್ ಅವರ ಧರ್ಮಪತ್ನಿ ಪಲ್ಲವಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ವಿನಯ್ ಮೇಡಮ್ ಎಲ್ಲಿದ್ದಾರೆ? ವಿನಯ್ ಮೇಡಮ್ ಅವರನ್ನು ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆಯೇ ನಮ್ಮ ಮುಖ್ಯ ಅತಿಥಿಗಳನ್ನು ಸನ್ಮಾನಿತರನ್ನು ಈ ಸಮಾರಂಭಕ್ಕೆ ಬರಲಿಕ್ಕೆ ಅನುಕೂಲ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಅವರನ್ನು ನಾವು ಈ ಸಭೆಗೆ ಕರೆಯಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಂತಹ ಅರವಿಂದ್ ರಾವ್ ಅವರು ಕೂಡ ತಾವು ಬಂದಿದ್ದೀರಾ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟರು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಒಂದು ಸಮಾರಂಭಕ್ಕೆ ನಮ್ಮ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ಎಲ್ಲ ಹಿರಿಯ ಸದಸ್ಯರು ಹಾಗೂ ಪೂರ್ವ ಸಮಿತಿಯ ಸದಸ್ಯರು ಕೂಡ ಬಂದಿದ್ದೀರಾ. ಇಲ್ಲಿಗೆ ಬಂದಿರುವಂತಹ ಎಲ್ಲ ನಮ್ಮ ಸಂಘದ ಸದಸ್ಯರು ಹಿತೈಷಿಗಳನ್ನು ಸ್ವಾಗತಿಸ್ತಾ ಮಂಗಳಮಯ ಜಯವಾಣಿ ಗಜಾನನ ಮಂಗಳಮಯ ಜಯವಾಣಿ ಗಜಾನನ ವಿಚರಹು ನಿತ ಭಕ್ತನರದ ಕಾರಣ ವಿಚರಹು ನಿತ ಭಕ್ತನರದ ಕಾರಣ ಮಂಗಳಮಯ ಜಯವಾಣಿ ಗಜಾನನ ಮಂಗಳಮಯ ಜಯವಾಣಿ ಗಜಾನನ ವೀಣಾಧಾರಿಣಿ ಗಾವತರಾಗಿಣಿ ವೀಣಾಧಾರಿಣಿ ಗಾವತರಾಗಿಣಿ ಭೂಪಾಲಿ ರಸ ಶಾಂತವಾಯಿನಿ ಭೂಪಾಲಿ ರಸ ಶಾಂತವಾಯಿನಿ ಕರಹು ಸುಲಭ ಸಂಗೀತ ಕಲಾಕಿನಿ ಕರಹು ಸುಲಭ ಸಂಗೀತ ಕಲಾಕಿನಿ ಮಂಗಳಮಯ ಜಯವಾಣಿ ಗಜಾನನ ಗೌರವಾನ್ವಿತ ವೀರಪುತ್ರ ಶ್ರೀಯುತ ರಿಟೈರ್ಡ್ DIG ಟಿ ಅನಿಲ್ ಕುಮಾರ್ ತಟರಕ್ಷಕ್ ಮೆಡಲ್. ಇವರನ್ನು ನಾವೊಂದು ಸನ್ಮಾನಿಸುವಂತಹ ಒಂದು ಭಾಗ್ಯ ನಮ್ಮ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ಎಲ್ಲ ಸದಸ್ಯರಿಗೂ ಕೂಡ. ಹಾಗಾಗಿ ಅವರನ್ನು ನಾವು ನಮ್ಮ ಒಂದು ಸನ್ಮಾನ ಮಾಡಲಿಕ್ಕೆ ಮುಂದಕ್ಕೆ ಬರಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಇಲ್ಲಿ ಸನ್ಮಾನಕ್ಕೆ ಹಾಜರಿರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸನ್ಮಾನದ ಎಲ್ಲ ನಮಸ್ಕಾರ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸನ್ಮಾನ್ಯರೇ,
ಶ್ರೀಯುತ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ತಲೆಮಗರು ಅನಿಲ್ ಕುಮಾರ್ ತಟರಕ್ಷಕ ಮೆಡಲ್ ನಿವೃತ್ತ. ಇವರು ಶ್ರೀಮತಿ ಯಶೋಧ ಹಾಗೂ ಶ್ರೀ ರಾಮಚಂದ್ರ ಅವರ ಪುತ್ರರಾಗಿದ್ದು MSc ಸ್ನಾತಕೋತ್ತರ ಪದವಿ ಪಡೆದು ಭಾರತೀಯ ಕೋಸ್ಟ್ ಗಾರ್ಡ್ನ ಆಫೀಸರ್ ಹುದ್ದೆಯ ಪರೀಕ್ಷೆಗೆ ಅರ್ಜಿ ಹಾಕಿ ದಿಲ್ಲಿಯ ಫೈನಲ್ ಸೆಲೆಕ್ಷನ್ ಬೋರ್ಡಿನಿಂದ ಆಯ್ಕೆಯಾಗಿ ಭಾರತೀಯ ರಕ್ಷಣಾ ಇಲಾಖೆಯ 4ನೇ ಪಡೆಯಾದ ಭಾರತೀಯ ಕೋಸ್ಟ್ ಗಾರ್ಡಿನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ 1989ರಲ್ಲಿ ಉದ್ಯೋಗಕ್ಕೆ ಸೇರಿ 37 ವರ್ಷ ದೇಶಕ್ಕೆ ತಮ್ಮ ಸೇವೆ ಸಲ್ಲಿಸಿ 2025 ಅಕ್ಟೋಬರ್ನಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಕೋಸ್ಟ್ ಗಾರ್ಡ್ನಲ್ಲೇ ಫ್ಲೈಯಿಂಗ್ ಬ್ರಾಂಚ್ಗೆ ಆರಿಸಲ್ಪಟ್ಟು ಪೈಪರ್ ಹಾಗೂ ಸೆಸ್ನಾ ವಿಮಾನಗಳಲ್ಲಿ ತರಬೇತಿ ಪಡೆದು ಮುಂದೆ ಹೆಲಿಕಾಪ್ಟರ್ ತರಬೇತಿಗೆ ಆಯ್ಕೆಯಾಗಿ ಚೇತಕ್ ಎಂಬ ಹೆಲಿಕಾಪ್ಟರ್ ಅನ್ನು ಹಾರಿಸಿ ಇಂಡಿಯನ್ ನೇವಿಯ ಸಹಯೋಗದಲ್ಲಿ ಕೋಸ್ಟ್ ಗಾರ್ಡಿನಿಂದ ಸೀಕಿಂಗ್ ಟ್ವಿನ್ ಎಂಜಿನ್ ಏರ್ಕ್ರಾಫ್ಟ್ ಹಾರಿಸಿದ ಮೊದಲ ಪೈಲಟ್ ಎಂಬ ಹೆಗ್ಗಳಿಕೆ ಇವರದ್ದು. ಭಾರತದ ಇಂಡಿಜಿನಸ್ ಹೆಲಿಕಾಪ್ಟರ್ ALH ದ್ರವದ ಇಂಡಕ್ಷನ್ ಟೀಮ್ನಲ್ಲಿ ಇದ್ದು ALH ಅನ್ನು ಸತತವಾಗಿ ಹಾರಿಸಿ ಕೋಸ್ಟ್ ಗಾರ್ಡಿಗಾಗಿ ಸಮುದ್ರದಲ್ಲಿ ಹಾರಿಸಲು ಅನುಕೂಲವಾಗುವಂತೆ ಸತತವಾಗಿ ಪ್ರಯೋಗ ಮಾಡಿ ALHನ ಸ್ಕ್ವಾಡ್ರನ್ಗಳನ್ನು ಸ್ಥಾಪಿಸಲು ದಾರಿ ಮಾಡಿಕೊಟ್ಟಿರುತ್ತಾರೆ. ವಿದೇಶದ ಸರ್ಕೋಟ್ಕಿ ಹೆಲಿಕಾಪ್ಟರ್ ಅನ್ನು ಹಾರಿಸುವ ಖುಷಿಯೊಂದಿಗೆ ನಿವೃತ್ತಿಯವರೆಗೂ ಚೇತಕ್ ಮತ್ತು ದ್ರವ ಹೆಲಿಕಾಪ್ಟರ್ಗಳನ್ನು ಹಾರಿಸಿದ ಹೆಮ್ಮೆ ಇವರದಾಗಿರುತ್ತದೆ. ಪೈಲಟ್ ಆಗಿ ನೆರೆಗಳಲ್ಲಿ ಸಿಕ್ಕಿಬಿದ್ದವರನ್ನು, ಮೀನುಗಾರರನ್ನು, ಸಂತ್ರಸ್ತರನ್ನು ಅನೇಕ ಬಾರಿ ಕಾಪಾಡಿದ್ದು ಅಲ್ಲದೆ ದೌಗಳಲ್ಲಿ ಹೊತ್ತು ತರುವ ಬೆಳ್ಳಿ ಇಟ್ಟಿಗೆಗಳ ಕಳ್ಳರನ್ನು ಮಾಲು ಸಮೇತ ಹಿಡಿದು 50ಕ್ಕೂ ಹೆಚ್ಚು ಜನರ ಜೀವ ರಕ್ಷಿಸಿದ ಕೀರ್ತಿ ಇವರದಾಗಿದೆ. ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ ಹಾಗೂ ಗುಜರಾತ್ನ ಭುಜ್ನ ಭೂಕಂಪಗಳ ಸನ್ನಿವೇಶಗಳಲ್ಲಿ ಸೇವೆಗಾಗಿ ಇವರಿಗೆ ಪ್ರಶಂಸಾ ಪದಕಗಳು ದೊರಕಿವೆ. ಮೂಲತಃ ಪೈಲಟ್ ಆಗಿದ್ದರೂ ಪ್ರತಿ ರ್ಯಾಂಕಿಗೆ ಅನುಸಾರವಾಗಿ ಹಡಗನ್ನು ಚಲಾಯಿಸಿದ್ದಾರೆ. ಕೋಸ್ಟ್ ಗಾರ್ಡ್ ಹಡಗುಗಳಾದ ICGS ವಿವೇಕ್, ICGS ವಿಜಯಗಳಲ್ಲಿ ಮಾತ್ರವಲ್ಲದೆ ಕೋಸ್ಟ್ ಗಾರ್ಡ್ ಹಡಗುಗಳ ಫ್ಲೀಟ್ನಲ್ಲೇ ಅತಿದೊಡ್ಡ ಹಡಗಾದ ಸಂಕಲ್ಪದ ಕ್ಯಾಪ್ಟನ್ ಆಗಿ ಅನೇಕ ಕಾರ್ಯಾಚರಣೆಗಳನ್ನು ನಡೆಸಿ ಹಲವು ಬಾರಿ ಸ್ಮಗ್ಲರ್ಗಳನ್ನು ಗನ್ ಪಾಯಿಂಟ್ನಲ್ಲಿ ಹಿಡಿದದ್ದು ಇವರು ನಡೆಸಿದ ಕಾರ್ಯಾಚರಣೆಗಳಲ್ಲಿ ಕೆಲವು ಅಷ್ಟೇ. ಮಳೆಗಾಲದ ರಫ್ ಸಮುದ್ರದಲ್ಲೂ ತನ್ನ ಸಮಚಿತ್ತತೆ ಕಳೆದುಕೊಳ್ಳದೆ ಶಾಂತವಾಗಿ ಬಂದ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದ ಇವರು ಕ್ಯಾಪ್ಟನ್ ಕೂಲ್ ಎಂದು, ಕ್ಯಾಪ್ಟನ್ ಧೋನಿ ಎಂದು ಮೆಚ್ಚುಗೆಯಿಂದ ಕರೆಸಿಕೊಳ್ಳುತ್ತಿದ್ದರು. ಹಲವಾರು ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ಅಪಾರ ಪ್ರೀತಿ ಗೌರವವನ್ನು ಸಂಪಾದಿಸಿದ್ದಾರೆ. ಇವರು ಹಡಗಿನ ಎಲ್ಲ ಎಂಬಾರ್ಕೇಷನ್ ಕೆಲಸದಲ್ಲಿ ಸಫಲರಾಗಿರುತ್ತಾರೆ. ದಮನ್ನಲ್ಲಿ ಇರುವ ಕೋಸ್ಟ್ ಗಾರ್ಡ್ ಪ್ರೀಮಿಯರ್ ಏರ್ ಸ್ಟೇಷನ್ನ ಕಮಾಂಡಿಂಗ್ ಆಫೀಸರ್ ಆಗಿ ಹೆಲಿಕಾಪ್ಟರ್ ಸ್ಕ್ವಾಡ್ರನ್, ಡ್ರಾನಿಯರ್ ಹೆಲಿಕಾಪ್ಟರ್ ಕ್ವಾಡ್ರನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಟ್ರೈನಿಂಗ್ ಫ್ಲೈಟ್ ಇವೆಲ್ಲದರ ಮುಖ್ಯಸ್ಥರಾಗಿ ಇಡೀ ಏರ್ ಬೇಸನ್ನೇ ನಡೆಸುವಾಗ ಕೋಸ್ಟ್ ಗಾರ್ಡ್ ಶಾಲೆಯ ಚೇರ್ಮನ್ ಕೂಡ ಆಗಿದ್ದು, ಶಾಲೆಯಲ್ಲಿ ವಿಜ್ಞಾನ ಹಾಗೂ ಕಲಾ ವಿಭಾಗಗಳನ್ನು ಆರಂಭಿಸಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಈ ಶಾಲೆ ಇವರ ಸಮಯದಲ್ಲಿ ಎಲ್ಲರ ಪ್ರಿಯವಾದ ಶಾಲೆ ಎನಿಸಿಕೊಂಡಿತು. ಉತ್ತರ ಮತ್ತು ಪಶ್ಚಿಮ ವಲಯ ಎರಡಕ್ಕೂ ಏವಿಯೇಷನ್ ಡೈರೆಕ್ಟರ್ ಆಗಿ ಉತ್ತಮ ಕೆಲಸ ಮಾಡಿ ದಿಲ್ಲಿಗೆ ವರ್ಗವಾಗಿ ಇಡೀ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಏವಿಯೇಷನ್ಗೆ ಡೈರೆಕ್ಟರ್ ಆದರು. ಕೋಸ್ಟ್ ಗಾರ್ಡ್ನ ರಿಕ್ರೂಟ್ಮೆಂಟ್ನ ಪ್ರಧಾನ ಡೈರೆಕ್ಟರ್ ಆಗಿದ್ದ ಸಮಯದಲ್ಲಿ ಅದನ್ನು ಡಿಜಿಟಲೀಕರಿಸುವಲ್ಲಿ ಯಶಸ್ವಿಯಾದರು. ಈ ಸುದೀರ್ಘ ಸೇವಾವಧಿಯಲ್ಲಿ ಯಾವುದೇ ಕಪ್ಪುಚು ಇಲ್ಲದೆ ಸಾಗಿ ಬಂದ ಇವರು ದಕ್ಷ, ಪರಿಶುದ್ಧ ಅಧಿಕಾರಿ ಎಂದು ಹೆಸರಾದವರು. ಅಷ್ಟೇ ಅಲ್ಲದೆ ಅವರ ದಕ್ಷತೆ, ಪ್ರಾಮಾಣಿಕತೆ, ಶಿಸ್ತು, ವೃತ್ತಿಪರತೆ ಮತ್ತು ತನ್ನ ಉದ್ಯೋಗ ಕ್ಷೇತ್ರದ ಸಂಪೂರ್ಣ ಜ್ಞಾನ ಇರುವ ಅಪರೂಪದ ಅಧಿಕಾರಿ ಎಂದು ಪ್ರಶಸ್ತಿ ಪಡೆದವರು. ಇವರ ನಿಷ್ಠೆ, ಶ್ರದ್ಧೆ ಮತ್ತು ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ 2021ರಲ್ಲಿ ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿ ಪದಕವಾದ ತಟರಕ್ಷಕ್ ಮೆಡಲ್ ಮೆರಿಟೋರಿಯಸ್ನ ಗೌರವಕ್ಕೆ ಪಾತ್ರರಾಗಿರುತ್ತಾರೆ. ಸದ್ಯ ಮಣಿಪಾಲದಲ್ಲಿ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಅನಿಲ್ ಹಾಗೂ ಪುತ್ರ ಅನಿಲ್ ಟಿ ರಾವ್ ಅವರೊಡನೆ ಸುಖಮಯ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಆರೋಗ್ಯ, ಯಶಸ್ಸು, ಸಂತೋಷ ಮತ್ತು ದೇವರ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತಾ ನಿಮ್ಮ ಜೀವನ ನಮ್ಮ ಮುಂದಿನ ಯುವ ಜನತೆಗೆ ದಾರಿದೀಪವಾಗಲಿ ಎಂದು ಬಯಸುತ್ತೇವೆ.
ಎಲ್ಲರಿಗೂ ಶುಭೋದಯ. ಮತ್ತು ಇಲ್ಲಿ ನೆರೆದಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ. ಮತ್ತು ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ಮಾನ್ಯರೇ, ಮಹಿಳೆಯರೇ ಮತ್ತು ಮಿತ್ರರೇ, ನನಗೆ ಪುರಸ್ಕಾರ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೌದು, ನಾನು 37 ವರ್ಷ ಕೆಲಸ ಮಾಡಿದ್ದು. ಅದು ಒಂಥರ ಅಡ್ವೆಂಚರಸ್ ಮತ್ತು ಚಾಲೆಂಜಿಂಗ್ ಜಾಬ್. ಅದರ ವಿಚಾರ ಮತ್ತೆ ಮಾತಾಡ್ತೇನೆ. ಶುರುವಿಗೆ ನನಗೆ ಶ್ರೀಯುತ ಶೇಖರ್ ಶೆಟ್ಟರು ಫೋನ್ ಮಾಡಿದಾಗ, ಅದರ ಮುಂಚೆ ನನ್ನ ಅಣ್ಣ ಹೇಳ್ತಾ ಇದ್ರಷ್ಟೇ ಅವ್ರು ಫೋನ್ ಮಾಡ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಅಂತ. ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅವರ ಮಾತು. ಇವರು ಫೋನ್ ಮಾಡಿದ ಕೂಡಲೇ ನಾನು ಒಪ್ಪಿಕೊಂಡೆ. ಅದಕ್ಕೆ 3 ಕಾರಣಗಳಿದೆ. ಇವನು ನನ್ನ ಅಣ್ಣ ಹೇಳ್ತಾ ಇದ್ದಾಗೆ, ಇವರು ಫೋನ್ ಮಾಡ್ತಾ ಇದ್ದಾಗೆ ನನಗೆ ಫಸ್ಟ್ ನೆನಪಿಗೆ ಬಂದದ್ದು, 1ನೇ ಕಾರಣ, ನನ್ನ ತಂದೆಯವರು ಈ ಸಾಂಸ್ಕೃತಿಕ ಸಂಘದ ಮೊದಲನೆಯ ಧ್ವಜಾರೋಹಣವನ್ನು ಮಾಡಿದ್ರು ಅಂತ ಹೇಳಿದ ನೆನಪು. 2ನೇದು, ನನ್ನ ತಾಯಿ ಯಶೋಧ ಅವರು ಇಲ್ಲಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅಂತ. 3ನೇದು, ಎನ್ನ ಊರು ನಕ್ಲು ಲೆಪ್ಪನಾಗ ಬರೋಡು ಪಂಡ ಅಂಚಾದ ಆ್ಯನ ಮೂಲ ಬತ್ತೆ ಅವ್ರು ನಿಮ್ಮ ಒಂದು ಪುರಸ್ಕಾರವನ್ನು ಸ್ವೀಕರಿಸಿದ್ದೇನೆ. ನಾವು ಸಣ್ಣಂದರಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹೇಳ್ತಾ ಇದ್ದದ್ದು ಯಾಕಂದರೆ ಅವರು ಆಗ ಟೀನೇಜರ್, ಸ್ವಾತಂತ್ರ್ಯ ಬರುವಾಗ. ಅವರು 90 ವರ್ಷ ಬದುಕಿದ್ರು. 27ರಲ್ಲಿ ಅವ್ರ ಜನನ. ಅವ್ರು ಹೇಳ್ತಾ ಇದ್ದದ್ದು, ಗಾಂಧೀಜಿಯವರು ಮಂಗಳೂರಿಗೆ ಬಂದಿದ್ದರು, ಅವರ ಸತ್ಯಾಗ್ರಹದಲ್ಲಿ ನಾನು ಹೋಗಿದ್ದೆ, ಜೈಲಿಗೂ ಹೋಗಿದ್ದೆ, ಹೊರಗೆ ಬಂದಿದ್ದೇನೆ. ಆಮೇಲೆ ಪ್ರತಿಯೊಂದು ಟೈಮಲ್ಲಿ ನಾವು ಊರಿಗೆ ಹೋದಾಗ ಬಾವಟಗುಡ್ಡೆ, ನೆಹರು ಮೈದಾನಕ್ಕೆ ಅವರು ಹೋಗ್ತಿದ್ರು. ನಮ್ಮನ್ನು ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಕೊನೆಯವರೆಗೆ ಸಹ ಅವರು ಯಾವುದೇ ಊರಲ್ಲಿರಲಿ, ಯಾವುದೇ ಜಾಗೆಯಲ್ಲಿರಲಿ, ನಾವು ಶಾಲೆಯಿಂದ ಬಂದ ಮೇಲಾಗಲಿ ಅದರ ಮುಂಚೆ ಆಗಲಿ, ಅವರು ಮಾತ್ರ ಅಲ್ಲಿಯ ಧ್ವಜಾರೋಹಣ ಜಾಗೆ, ಒಂದು ಮೇಯ್ನ್ ಸೆಂಟರ್ ಏನಿದೆ ಅಲ್ಲಿಗೆ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ಗಣತಂತ್ರ ದಿವಸವಾಗಿರ್ಬೋದು ಅವರಿಗೆ ಹೋಗಿಯೇ ಹೋಗ್ತಿದ್ರು. ಕೊನೆಗೆ ಅವರಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಣ್ಣನಿಗೆ ಹೇಳ್ತಿದ್ರು, ನನ್ನನ್ನು ಅಲ್ಲಿ ಕರ್ಕೊಂಡು ಬಾ ಅಂತ. ಮತ್ತು ಮನೆಯಲ್ಲಿ ನಾವು ಮಾತಾಡ್ತಿದ್ದದ್ದು ಅಥವಾ ಆಗಿನ ಸೊಸೈಟಿಯಲ್ಲಿ ಮಾತಾಡ್ತಿದ್ದದ್ದು, ನಾವು ಭಾರತೀಯರು ಮತ್ತು ಒಂದೇ ಮಾತರಂ, ಸಾರೇ ಜಹಾಂ ಸೆ ಅಚ್ಚಾ, ಜೆಂಡಾ ಊಂಚಾ ರಹೇ ಹಮಾರ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ವೆದರ್ ಇಟ್ ಇಸ್ ಫಿಶಿಂಗ್ ಇರ್ಬೋದು, ಮೆರೀನ್ ಲೈಫ್ ಇರ್ಬೋದು, ಸಮುದ್ರದಲ್ಲಿ ಯಾನ ಮಾಡುವ, ಸಾಧಾರಣ ಈ ನಮ್ಮ ದೇಶದ ಸಮುದ್ರದಲ್ಲಿ ಅಂದರೆ ವೆಸ್ಟ್ ಕೋಸ್ಟ್ ಫುಲ್ ಕಂಪ್ಲೀಟಲ್ಲಿ ಪ್ರತಿ ದಿವಸ 14,000 ಚಿಲ್ಲರೆ, ಪ್ರತಿ ದಿವಸ 50ರಿಂದ 60 ಶಿಪ್, 10ರಿಂದ 12 ಏರ್ಕ್ರಾಫ್ಟ್, ಪ್ರತಿ ದಿವಸ 24/7 ಅಂತ ಹೇಳುವ ಹಾಗೆ ಸರ್ವಿಲೆನ್ಸನ್ನು ಮಾಡ್ತಾನೇ ಇರುತ್ತೆ. ಬೇರೆ ಬೇರೆ ಡಿಫೆನ್ಸ್ ಫೋರ್ಸಸ್ ಅವರವರ ಕಾರ್ಯಗಳನ್ನು ಹೇಗೆ ಅವರವರ ಜಾಗೆಯಲ್ಲಿ ಮಾಡ್ತೇವೆ, ನಮಗೆ ಸಹ ಈ ಥರದ ಒಂದು ಕಾರ್ಯವನ್ನು ನಾವು ಮಾಡ್ತಾನೇ ಇರ್ತೇವೆ. ಎಲ್ಲ ಸರ್ವಿಸ್ಗಳು ಒಟ್ಟಿಗೆ ನಿಮಗೆ ಒಂದು ಕಾನ್ಫಿಡೆನ್ಸಿಗೆ ಹೇಳುವುದಂದರೆ ಎಲ್ಲವೂ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತಾಯಿದ್ದಾವೆ. ನಮ್ಮದು ಶುರುವಾದಾಗ ನಮ್ಮಲ್ಲಿ ಶಿಪ್ ಇದ್ದದ್ದು 4, ಈಗ 175 ಶಿಪ್ಗಳಿದ್ದಾವೆ. 29ಗೆ ಆಗುವಾಗ 200 ಶಿಪ್ಪನ್ನು ನಾವು ಆಗಬೇಕು ಅಂತ ಹೇಳಿ ಸರ್ವಿಸಿದು ಒಂದು ಪ್ಲ್ಯಾನಿಂಗ್ ಇದೆ. ಏರ್ಕ್ರಾಫ್ಟ್ ಬರೀ ಶುರುವಾದದ್ದೇ 84-85ಅಲ್ಲಿ, ಆವಾಗಿದ್ದದ್ದು 3-4 ಏರ್ಕ್ರಾಫ್ಟ್ಗಳು. ಈಗ ನಾವು ಆಲ್ಮೋಸ್ಟ್ 70 ಏರ್ಕ್ರಾಫ್ಟ್ಗಳಿದ್ದಾವೆ. ಅದನ್ನು 100 ಏರ್ಕ್ರಾಫ್ಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನಿಂಗಲ್ಲಿದೆ. ಹಾಗೆ ಅಂದರೆ ನಾನು ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ದೇಶದಲ್ಲಿ ಗ್ರೋತ್ ಅಂತ ಹೇಳೋದನ್ನು ಒಂದು ಈ ಸಣ್ಣ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ವಿ ಆರ್ ಡೆವಲಪಿಂಗ್, ಕಂಟಿನ್ಯೂಸ್ಲಿ ವಿ ಆರ್ ಡೆವಲಪಿಂಗ್. ಒಂದು ಧ್ಯೇಯ ಇದೆ, ನಮ್ಮ ದೇಶಕ್ಕಾಗಿ ನಾವು ಏನನ್ನೂ ಮಾಡಬಹುದು. ನಮ್ಮ ದೇಶವನ್ನು ಯಾರು ನುಸುಳಿಕೊಂಡು ಬರ್ತಾರೆ ಅವರನ್ನು ಪ್ರತಿಯೊಂದು ರೀತಿಯಲ್ಲೂ ತಡೆ ಹಿಡಿಯೋ ಕಾರ್ಯವನ್ನು ನಾವು ಮಾಡ್ತಾನೇ ಇರ್ತೇವೆ. ಈ ನನ್ನ ಸರ್ವಿಸ್ ಟೈಮಲ್ಲಿ ನನ್ನ ಪತ್ನಿ ಪಲ್ಲವಿಯವರು ಕೊನೆಯವರೆಗೂ ಬೆನ್ನೆಲುಬಾಗಿಯೇ ನಿಂತ್ಕೊಂಡಿದ್ರು. ಯಾವುದೇ ರೀತಿಯಲ್ಲಿ ಸಮತೂಗಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ
ನನ್ನ ಹೆಂಡತಿ ನನ್ನ ಬೆನ್ನೆಲುಬಾಗಿ ಇದ್ದುಕೊಂಡು ಅವರು ಅದನ್ನು ಸಮತಗಿಸ್ಕೊಂಡು ಹೋಗಿದ್ದಾರೆ. ನನ್ನ ಮಗ ಒಂದು ಟೈಮಲ್ಲಿ ಹೇಳಿದ ಮಾತು ನೆನಪಿದೆ. ಅವನು ಟೀನೇಜಿಗೆ ಬರ್ತಾ ಇದ್ದಾಗೆ, ಅಪ್ಪ ನೀನು ನನಗೆ ಎಷ್ಟು ದಿವಸ ಸಿಕ್ಕಿದ್ಯಾ ಅಂತ ಹೇಳಿ. ಆಗ ಅವನು ಹೇಳಿದ, ನೀನು 1 ವರ್ಷವೂ ನನಗೆ ಕಂಟಿನ್ಯೂಸ್ ಆಗಿ ಸಿಕ್ಕಲಿ, ಅಂದರೆ ಡೇಸ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದರೆ 1 ವರ್ಷವೂ ನೀನು ಸಿಕ್ಕಿರಲಿಲ್ಲ ನನಗೆ. ಹೊರಗೆ ಹೋದರೆ 2 ತಿಂಗಳು 3 ತಿಂಗಳು ನಾವು ಫ್ಯಾಮಿಲಿಗೆ ಬರ್ತಾನೆ ಇಲ್ಲ. ಆವಾಗ ಕನೆಕ್ಟಿವಿಟಿಯೂ ಇರಲಿಲ್ಲ. ಈಗಾದರೆ ಯಾವುದೋ ಒಂದು ಸೈಡಲ್ಲಿ ಬಂದು ಸ್ವಲ್ಪ ಕೋಸ್ಟಿಗೆ ಹತ್ತಿರ ಆದರೆ ಮೊಬೈಲ್ ಕನೆಕ್ಷನ್ ಸಿಗ್ತದೆ ಅಂತೇಳಿ, ಅದರಲ್ಲೂ ರಿಸ್ಟ್ರಿಕ್ಷನ್ ಇದೆ, ಆದರೆ ಕನೆಕ್ಟ್ ಮಾಡ್ಬೋದು. ಅದಿರಲಿ, ಈಗ ನಾವು ಇವತ್ತಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಡಿಗರು ಹೇಳಿದ ಅವತ್ತು ಕಟ್ಟುವೆವು ನಾವು ಅಂತ ಹೇಳೋದನ್ನು ಸ್ವಲ್ಪ ಚೇಂಜ್ ಮಾಡಿ ಕಟ್ಟಿದೆವು ನಾವು ಹೊಸ ನಾಡೊಂದನ್ನು ರಸಬೀಡೊಂದನ್ನು ಅಂತ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ 2 ಮಾತನ್ನು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಆಗಮಿಸಿರುವ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಪೂರೈಸಿ 80ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ನಾವು ಗಳಿಸಿದ ಸ್ವಾತಂತ್ರ್ಯ ಹಿಂದೆ ಎಷ್ಟು ಕೋಟಿ ಭಾರತೀಯರ ಶ್ರಮ, ತ್ಯಾಗ ಮತ್ತು ಕಣ್ಣೀರಿನ ಇತಿಹಾಸವಿದೆ. ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ನಮ್ಮಲ್ಲಿರುವ ನ್ಯೂನತೆಗಳನ್ನು ಕಂಡು ನಮ್ಮನ್ನೇ ಗುಲಾಮರನ್ನಾಗಿಸಿ ನಮ್ಮ ಸಂಪತ್ತನ್ನೆಲ್ಲ ದೋಚಿ ನಮ್ಮನ್ನು ಕಡುಬಡತನದಲ್ಲಿ ಬಾಳುವಂತೆ ಮಾಡಿದರು. ಅವರ ದಬ್ಬಾಳಿಕೆಯನ್ನು ಸಹಿಸದ ನಮ್ಮ ಕೆಲವು ಜನರನ್ನು ಕ್ರೂರವಾಗಿ ಗುಂಡಿಕ್ಕಿ ಕೊಂದರು. ಇದರ ನಿದರ್ಶನವೇ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ. ಸಾವಿರಾರು ಮಂದಿ ಅಮಾಯಕರನ್ನು ಕೂಡಿಹಾಕಿ ಗುಂಡು ಹಾರಿಸಿ ಕೊಂದರು. ಅವರ ದಬ್ಬಾಳಿಕೆಗೆ ಕೊನೆಯಿಲ್ಲವೆಂಬಂತಾಯಿತು. ಯಾವಾಗ ಅವರ ಅನ್ಯಾಯ ಮಿತಿ ಮೀರಿತೋ ಆಗ ದೇಶದ ಮೂಲೆಯಿಂದ ಕ್ರಾಂತಿಯ ಕಿಡಿ ಏಳಲಾರಂಭಿಸಿತು. ಈ ಸಮಯದಲ್ಲಿ ದೇಶದ ಯುವ ಜನತೆಯಲ್ಲಿ ದೇಶ ಪ್ರೇಮದ ಕಿಚ್ಚು ಹೊತ್ತಿಸಿದ್ದು ಬಾಲಗಂಗಾಧರ್ ತಿಲಕರು. ಇನ್ನು ತಮ್ಮದೇ ಸ್ವಂತ ಆಜಾದ್ ಹಿಂದ್ ಫೌಜ್ ಸೇನೆಯನ್ನು ಕಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಗರ್ಜಿಸಿದಾಗ ಕೋಟ್ಯಾಂತರ ಯುವಕರು ತಮ್ಮ ಪ್ರಾಣವನ್ನು ತೃಣಕ್ಕೆ ಸಮಾನ ಎನಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಈ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗಾಗಿ ದುಡಿಯುವ ರೈತರು, ಸೈನಿಕರು, ವಿಜ್ಞಾನಿಗಳು, ಶಿಕ್ಷಕರು, ವೈದ್ಯರು ಹಾಗೂ ಪ್ರತಿಯೊಬ್ಬ ನಾಗರಿಕರು ಹೃತ್ಪೂರ್ವಕ ವಂದನೆಗಳು. ಏನೇ ಆಗಲಿ, ನಾವೆಲ್ಲ ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತಾ ಸ್ವಾತಂತ್ರ್ಯ ದೊರಕಿಸಿದ ಮಹನೀಯರನ್ನು ನೆನಪಿಸುತ್ತಾ ಸಾಗುತ್ತಿದ್ದೇವೆ. ನನ್ನ ಈ ಮಾತನ್ನು ಮುಗಿಸ್ತೇನೆ. ಇನ್ನೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಶುಭಾಶಯಗಳನ್ನು ತಿಳಿಸಿದಂತಹ ಆಲಂಗಾರು ಬಾಬು ಶೆಟ್ಟಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮುಖ್ಯ ಅತಿಥಿಗಳಾದ ಶ್ರೀ ಅನಿಲ್ ಕುಮಾರ್ ಅವರೇ, ಸಭೆಯಲ್ಲಿ ನೆರೆದಿರುವ ಬಂಧುಗಳೇ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಯೋಚನೆ ಮಾಡುವಾಗ ನಮ್ಮಲ್ಲಿ ಹೆಚ್ಚಿನವರು ಹುಟ್ಟುವ ಮೊದಲೇ ನಮ್ಮ ಹಿರಿಯರ ಪ್ರಯತ್ನದಿಂದ ಸ್ವಾತಂತ್ರ್ಯ ಬಂದಿರ್ತದೆ. ನಾನು ಹುಟ್ಟಿದೆ 47ರಲ್ಲಿ ಸ್ವಾತಂತ್ರ್ಯ ಬಂದಿದೆ. ಇಲ್ಲಿ ನೆರೆದಿರೋರಲ್ಲಿ ಹೆಚ್ಚಿನವರೆಲ್ಲ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಹುಟ್ಟಿದರು. ಆದರೆ ನಮ್ಮ ಹಿಂದಿನವರು ಮಾಡಿದಂತಹ ಪ್ರಯತ್ನ, ಆ ಬಗ್ಗೆ ಮಾಡಿದ ತ್ಯಾಗ ಬಲಿದಾನದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ಈ ಒಂದು ಸಂದರ್ಭಗಳು, ಸ್ವಾತಂತ್ರ್ಯ ದಿನಾಚರಣೆ ಇಂಥ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭಾಗವಹಿಸಿದರೆ ಅವರಿಗೆ ಸ್ವಲ್ಪ ಒಂದು ತಿಳುವಳಿಕೆ ಬರ್ತದೆ. ಅದು ಇವತ್ತಿನಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಪಡ್ಕೊಂಡ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿ ನಮ್ಮ ದೇಶದ ಗಡಿ ಕಾದು, ಕರಾವಳಿ ಗಡಿ ಕಾದಂಥ ಯೋಧರಿಗೆ ಸನ್ಮಾನ ಮಾಡಿರ್ತೀರಿ. ಅದರಿಂದ ಒಂದು ಮಕ್ಕಳಿಗೂ ಉಳಿಯವರಿಗೂ ಸ್ವಲ್ಪ ಒಂದು ರೀತಿಯ ಉತ್ತೇಜನ ಬರ್ತದೆ, ಆ ಬಗ್ಗೆ ತಿಳುವಳಿಕೆ ಬರ್ತದೆ ಅಂತ ನಾನು ಆವಾಗಲೇ ಇವರಿಗೆ ಧನ್ಯವಾದಗಳನ್ನು ಹೇಳಿದೆ. ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ. ಅದಿಲ್ಲದಿದ್ದರೆ ನಮ್ಮ ದೇಶ ಯಾವ ರೀತಿಯೂ ಪ್ರಗತಿ ಹೊಂದಲು ಸಾಧ್ಯ ಇಲ್ಲ. ಇವಾಗಲೇ ನಮ್ಮ
ಬಾಬು ಶೆಟ್ಟಿಯವರು ಹೇಳಿದರು ಯಾವ ರೀತಿ ಉಳಿಸ್ಕೋಬೇಕು, ಏನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ದೇಶದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಆದಷ್ಟು ನಾವು ಆ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡಬೇಕು ಮತ್ತು ಇಂಥ ಒಂದು ಸಂದರ್ಭದಲ್ಲಿ ಅವರಿಗೂ ಭಾಗವಹಿಸಲಿಕ್ಕೂ ಅವಕಾಶ ಕೊಡಬೇಕು ಅಂತ ಕೇಳ್ತೇನೆ. ಮತ್ತು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಧನ್ಯವಾದಗಳನ್ನು, ಶುಭಾಶಯಗಳನ್ನು ಅರ್ಪಿಸ್ತೇನೆ. ಈ ದಿನದ ಮಹತ್ವ ಮತ್ತು ಈ ದಿನ ನಾವು ಈ ಸಂಭ್ರಮಾಚರಣೆಯನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಿಗಳಿಗೆ ನಾವು ಚಿರಋಣಿಯಾಗಿರಬೇಕಾಗ್ತದೆ. ಸಂಗ್ರಾಮದ ಬಗ್ಗೆ ಆ ಸಮಯದಲ್ಲಿ ಯಾರ್ಯಾರು ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದರು, ನಮಗೆ ಸ್ವಾತಂತ್ರ್ಯ ಸಿಕ್ಕುವುದು ಅದೆಷ್ಟು ಕಷ್ಟದ ಕೆಲಸವಾಗಿತ್ತು ಎಂಬುದನ್ನು ಈ ಮುಂಚೆ ಮಾತನಾಡಿದ ಅನಿಲ್ ಅವರು ಮತ್ತು ನಮ್ಮ ಬಾಬು ಶೆಟ್ಟಿಯವರು ಹಾಗೂ ಹಿರಿಯ ನ್ಯಾಯಾಧೀಶರು ತಿಳಿಸಿದ್ದಾರೆ. ಹಾಗಾಗಿ ನಾನು ಹೆಚ್ಚು ವಿಸ್ತಾರವಾಗಿ ಆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಯುವ ಜನತೆ ನಾವು ನೋಡ್ತಾ ಇದ್ದೇವೆ, ಇವಾಗ ಸ್ವಾತಂತ್ರ್ಯವೇನೇನೋ ನಮಗೆ ಗಳಿಸಿಕೊಟ್ಟರು. ನಾವಂತೂ ಹೇಗಿದ್ದರೂ ಆ ಸ್ವಾತಂತ್ರ್ಯದ ಅನುಭವವನ್ನು ಕಂಡೆವು. ಆದರೆ ಈ ಸ್ವಾತಂತ್ರ್ಯ ಇನ್ನೆಷ್ಟು ಸಮಯ ಉಳಿದೀತು, ಮುಂಬರುವ ದಿನಗಳಲ್ಲಿ ಮತ್ತೆ ಇನ್ನಾರಾದರೂ ಬಂದು ನಮ್ಮನ್ನು ಆಳಬೇಕಾದೀತೆ ಎನ್ನುವಂತಹ ಯೋಚನೆ ಆವಾಗ ಬರುತ್ತಲೇ ಇರುತ್ತದೆ. ಬಹುಶಃ ಹಿರಿಯರು ಹೇಳಿದಂತೆ ನಮಗಿಂತ ಬುದ್ಧಿವಂತರಿದ್ದಾರೆ, ತಿಳಿದವರಿದ್ದಾರೆ. ಆದರೆ ಅವರ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ಳುವಂತಹ ಆ ಒಂದು ವಿಷಯ ನಾವಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂತಹ ಅನಿಸಿಕೆ ನನ್ನದು. ವಿಷಯ ಏನೇ ಇರಲಿ, 80ನೇ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಈ ಶುಭ ಮುಹೂರ್ತದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಈಗ ಹಿಮಾನಿ ಅವರನ್ನು ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಹಿಂದಿ ದೇಶಭಕ್ತಿ ಗೀತೆಯನ್ನು ಹೇಳಲಿಕ್ಕಿದ್ದಾರೆ. एकता स्वतंत्रता समानता रहे, एकता स्वतंत्रता समानता रहे, देश में चरित्र की महानता रहे, महानता रहे। एकता स्वतंत्रता, एकता स्वतंत्रता, कंठ है करोड़ गीत एक राष्ट्र का, रंग है अनेक चित्र एक राष्ट्र का, रूप है अनेक भाव एक राष्ट्र का, शब्द है अनेक अर्थ एक राष्ट्र का, चेतना समग्रता समानता रहे, चेतना समग्रता समानता रहे, देश में चरित्र की महानता रहे, महानता रहे। एकता स्वतंत्रता, एकता स्वतंत्रता। ಧನ್ಯವಾದಗಳು ಹಿಮಾನಿ ಅವರೇ, ತುಂಬ ಅದ್ಭುತವಾಗಿ ಹಾಡಿದ್ದೀರಾ. ಈಗ ಇಶಾನಿ ಶೆಟ್ಟಿ ಅವರಿಂದ ದೇಶಭಕ್ತಿ ಗೀತೆ ಇನ್ಸ್ಟ್ರುಮೆಂಟೇಷನ್ ಜೊತೆಗೆ
ತುಂಬ ಅದ್ಭುತವಾಗಿ ನುಡಿಸಿದಂತಹ ಈಶಾನಿ ಶೆಟ್ಟಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ಹೇಳುತ್ತಾ, ನಾನು 3ನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ. ನಾನು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗ್ ಹೇಳ್ತೇನೆ. ಏನು ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನುವ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೆಲೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕೆಂಪು ಮುಖದ ಕಪಿಗಳೇ, ನಮ್ಮ ದೇಶ ಬಿಟ್ಟು ತೊಲಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಥ್ಯಾಂಕ್ ಯು. ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಒಂದು ವಿಷಯ ಹೇಳಲಿಕ್ಕೆ ನಮ್ಮನೆಯವರು ಮರ್ತರು ಅನಿಸುತ್ತೆ. ನಮ್ಮ ಮಾವನವರು ಸ್ವಾತಂತ್ರ್ಯ ಹೋರಾಟಗಾರರು, ಶೇಷಗಿರಿರಾವ್ ಕುಂದಾಪುರ. ಇವತ್ತಿಗೂ ನಮ್ಮ ಮನೆಯಲ್ಲಿ ಊರಲ್ಲಿ ಅದರದ ಮನೆ ಗುರುತಿಸಿ ಒಂದು ಫಲಕವನ್ನು ನೀಡಿದ್ದಾರೆ. ಅದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಮ್ಮವರು ಕೂಡ ನಮ್ಮನೆಯವರು ಕೂಡ ಸ್ವತಂತ್ರವನ್ನು ಅನುಭವಿಸಿದ ಹೋರಾಟಗಾರರು. ವೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚಲುವಿನಾಗರ, ಈ ಮಣ್ಣ ಕಣ ಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ. ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ.
ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ಧನ್ಯವಾದಗಳು. ತುಂಬ ಅದ್ಭುತವಾಗಿ ಹಾಡಿದಿರಿ ಶಾರದಾ ಎಸ್ ರಾವ್ ಮೇಡಮ್ ಅವರೇ. ಶುಭ ಶ್ಯಾಮ್ ಪ್ರಸಾದ್ ಮತ್ತು ಈಶಾನಿ ಶೆಟ್ಟಿಯವರು. कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा. तू शेर हिंद आगे बढ़ मने से फिर भी तू न डर, उड़ा के दुश्मनों का सर जो शेवतन बढ़ाए जा. तू शेर हिंद आगे बढ़ मने से फिर भी तू न डर, उड़ा के दुश्मनों का सर जो शेवतन बढ़ाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा. तेरी हिम्मत बढ़ती रहे, खुदा तेरी सुनता रहे, जो सामने तेरे खड़े तो खाक में मिलाए जा. तेरी हिम्मत बढ़ती रहे, खुदा तेरी सुनता रहे, जो सामने तेरे खड़े तो खाक में मिलाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा. चलो दिल्ली पुकार के कौमी निशा संभाल के, लाल किले पे गाड़ के लहराए जा, लहराए जा. चलो दिल्ली पुकार के कौमी निशा संभाल के, लाल किले पे गाड़ के लहराए जा, लहराए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, कदम कदम बढ़ाए जा, कदम कदम बढ़ाए जा. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ನಿಮ್ಮ ಮುಂದೆ ಒಂದು ಚಿಕ್ಕ ಪ್ರಯತ್ನ, ನಾನು ದೊಡ್ಡ ಹಾಡುಗಾರ ಅಲ್ಲ, ಒಂದು ಚಿಕ್ಕ ಪ್ರಯತ್ನ, ನಮ್ಮ ಮನೆ ಅಂತ ಹಾಡ್ತಾ ಇದ್ದೆ. ಹಲೋ, ಕೂಡು ಬಂದು ಮುಕ್ತಿಯೋ ನಂಬಿ ಸೇರಿ ಸಮಸ್ಯೆಯೋ, ನನ್ನ ಕೂಡಿ ಬಂದು ಮುಕ್ತಿಯೋ ಅವು ಮಂಡಿ ಸೇರಿ ಸಮಸ್ಯೆಯೋ. ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಹಾಡಿದಾಗ ಗೆಲುವು ಮಾತಿಗೆ ಹಾಡಿದಾಗ ಗೆಲುವು ಗೀತೆಗೆ ಮಾತಿಗೆ. ಮೊದಲಿ ನೋಡಲಿ ನಾಡಗೀತವು, ಮೊದಲಿ ನೋಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೊದಲಿ ನೋಡಲಿ ಸುಪ್ರಭಾತವು.
ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ ಹತ್ತೂರಿನ ಬೆಂಕಿಯಾರಿ ತಣ್ಣಗಾಗಲಿ ಅಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಒತ್ತಿ ಉರಿಯುವ ಬೆಂಕಿಯಾರಿ ತಣ್ಣಗಾಗಲಿ ಅಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಗಂಗೆ ಸಂಗಿಕಾ ಊರಿಯ ತದ್ದುಕೊಳ್ಳಲಿ ಗಂಗೋ ಸಂಗಿಕಾ ಊರಿಯ ತದ್ದುಕೊಳ್ಳಲಿ ಮನಗಲಿ ನಡುಗಲಿ ನಾಡಗೀತವು ಮೂಡಲಿ ನೋಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಸುಪ್ರಭಾತವು. ವೇದಿಕೆ ಮೇಲಿರುವಂಥ ನಮ್ಮ ಇಂದಿನ ಸನ್ಮಾನಿತರಾದ ಅನಿಲ್ ಕುಮಾರ್ ಅವರೇ ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಸುಬ್ಬರಾವ್ ಅವರೇ ಹಾಗೂ ನಿಕಟ ಪೂರ್ವ ಅಧ್ಯಕ್ಷರಾದ ಕೃಷ್ಣಕುಮಾರ್ ಹೆಗಡೆ ಅವರೇ, ಪೂರ್ವ ಅಧ್ಯಕ್ಷರಾದ ಬಾಬು ಶೆಟ್ಟರೆ ಹಾಗೂ ನಮ್ಮ ಆತ್ಮೀಯರಾದ ಹರಿಶಣ್ಣನವರೇ ಹಾಗೂ ನಮ್ಮ ಎಲ್ಲ ಎದುರುಗಡೆ ಕುಳಿತಿರುವಂಥ ನಮ್ಮ ಎಲ್ಲ ಸಮಿತಿಯ ಸದಸ್ಯರೇ, ಪೂರ್ವ ಸಮಿತಿಯ ಸದಸ್ಯರೇ ಹಾಗೂ ನಮ್ಮ ಸ್ನೇಹಿತರೆ ಎಲ್ಲರಿಗೂ ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರೀಯ ಹಬ್ಬ. 1947ನೇ ಇಸ್ವಿ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು. ನಮಗೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿದ್ದಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದ ಹಲವಾರು ಮಹನೀಯರು ಹೋರಾಡಿ ದಕ್ಕಿಸಿಕೊಂಡರು. ಅಸಂಖ್ಯಾತ ವೀರರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅವರ ತ್ಯಾಗದ ಫಲವಾಗಿ ಇಂದು ನಾವು ಮುಕ್ತವಾದ ವಾತಾವರಣದಲ್ಲಿ ಉಸಿರಾಡುತ್ತಿದ್ದೇವೆ. ನಮ್ಮ ಇಂದಿನ ಕರ್ತವ್ಯ ಸ್ವಾತಂತ್ರ್ಯವೆಂದರೆ ಕೇವಲ ಹಕ್ಕುಗಳಲ್ಲಿ ಹಕ್ಕುಗಳಲ್ಲ, ಜವಾಬ್ದಾರಿಯೂ ಹೌದು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನು ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಸ್ವಚ್ಛತೆ, ಶಿಕ್ಷಣ ಮತ್ತು ಪರಸ್ಪರ ಒಗ್ಗಟ್ಟು ಕಾಪಾಡುವುದು ನಮ್ಮ ಗುರಿಯಾಗಬೇಕು. ಭಾರತದ ಭವಿಷ್ಯವು ಯುವಜನರ ಕೈಯಲ್ಲಿದೆ. ಬಲಿಷ್ಠ ಮತ್ತು ಸುಂದರ ಭಾರತವನ್ನು ನಿರ್ಮಿಸುವ ಸಂಕಲ್ಪ ಮಾಡೋಣ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ನಮ್ಮ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗೆ ಹೋಗ್ತಾ ಇದ್ದೀವಿ. ಶ್ರೀಯುತ ವಿಶ್ವನಾಥ್ ಶೆಟ್ಟರನ್ನ ಇಲ್ಲಿಗೆ ಬರಲಿಕ್ಕೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ಶುಭೋದಯ. ನೆರೆದಿರುವ ಎಲ್ಲ ದಕ್ಷಿಣ ಕನ್ನಡಿಗರ ಸಾಂಸ್ಕೃತಿಕ ಸಂಘದ ಸದಸ್ಯರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ಸಂಘದ ಅಧ್ಯಕ್ಷರೂ ಆದ ಶ್ರೀಯುತ ಶೇಖರ್ ಶೆಟ್ಟಿಯವರಿಗೆ ಕಾರ್ಯಕಾರಿ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಮಣಿಪಾಲದಿಂದ ಇಲ್ಲಿವರೆಗೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟ ಶ್ರೀಯುತ ಅನಿಲ್ ಕುಮಾರ್ ಟಿ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಕುಮಾರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹಾಗೆ ಪೂರ್ವಾಧ್ಯಕ್ಷರಾದ ಶ್ರೀಯುತ ಅಲಂಗಾರು ಬಾಬು ಶೆಟ್ಟಿ ಇವರಿಗೂ ಕೂಡ ಕಾರ್ಯಕಾರಿ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವ ನಿವೃತ್ತ ಜಡ್ಜ್ ಶ್ರೀಯುತ ಸುಬ್ಬುರಾವ್ ಇವರಿಗೂ ಕೂಡ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಶ್ರೀಯುತ ಹರೀಶ್ ಶೆಟ್ಟಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟ ಪೂರ್ವ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದಸ್ಯರು ಮತ್ತು ಕುಟುಂಬ ಸದಸ್ಯರಿಗೂ ಕೂಡ ಕಾರ್ಯಕಾರಿ ಸಮಿತಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಉಪಹಾರವನ್ನು ಒದಗಿಸಿದ ಸಾಯಿ ಕೆಫೆ ಮಾಲೀಕರು ಹಾಗೂ ಶಾಮಿಯಾನವನ್ನು ಒದಗಿಸಿದ ಶ್ರೀಯುತ ಹಂದೆ ಅವರಿಗೂ ಕೂಡ ಕಾರ್ಯಕಾರಿ ಸಮಿತಿಯ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ
ಕಾರ್ಯಕ್ರಮ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ गाहे तव जय गाथा जन गण मंगलदायक जय हे भारत भाग्य विधाता।